ನಿನ್ನೆ ತಾನೇ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿತ್ತು ಸ್ಪಷ್ಟವಾಗಿ ಜಿಬಿಎ ಎಲೆಕ್ಷನ್ಗೆ ಸಂಬಂಧಿಸಿ ಬೆಂಗಳೂರು ಮಹಾನಗರ ಪಾಲಿಕೆಯ 5 ಪಾಲಿಕೆಗಳಿಗೆ ಸಂಬಂಧಿಸಿದ ಎಲೆಕ್ಷನ್ಗೆ ಸಂಬಂಧಿಸಿ ಇದಕ್ಕೆ ಈಗ ಬೆಂಗಳೂರಿನ ಉಸ್ತುವಾರಿ ಹೊತ್ತಿರುವ ಉಪಮುಖ್ಯಮಂತ್ರಿ ಪ್ರತಿಕ್ರಿಯಿಸಿದ್ದಾರೆ. ಸುಪ್ರೀಂ ಆದೇಶದಂತೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಶಿವಕುಮಾರ್ ಹೇಳಿದ್ದಾರೆ. ಮೀಸಲಾತಿಯಲ್ಲಿ ವ್ಯತ್ಯಾಸ ಆಗಿದ್ರೆ ಅದನ್ನ ಸರಿ ಮಾಡೋದಕ್ಕೆ ಹೇಳ್ತೀನಿ. ಬೆಂಗಳೂರಿನ 5 ಪಾಲಿಕೆಗಳಲ್ಲೂ ಕೂಡ ನಾವು ಗೆದ್ದೇ ಗೆಲ್ತೀವಿ. ಪಂಚ ಗ್ಯಾರಂಟಿ ಕೊಡ್ತಾ ಇದ್ದೀವಿ. 5 ಪಾಲಿಕೆಯನ್ನು ಗೆಲ್ಲುವಂತ ವಿಶ್ವಾಸ ಇದೆ. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳದೇ ಇದ್ರೂ ಕೂಡ ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಆ ಪ್ರಕಾರ ಮಾಡ್ತೀವಿ. ಏನು ಟೈಮ್ ಅವರು ಜೂನ್ ಏನೋ ಹೇಳಿದ್ದಾರೆ, ಅಷ್ಟರೊಳಗಡೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆ ಇದ್ದೀವಿ. ಬಟ್ ಎಲೆಕ್ಷನ್ ಕಮಿಷನ್ ಅವರು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಅವ್ರದ್ದೇನೋ ಅಫಿಡವಿಟ್ ಫೈಲ್ ಮಾಡಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಸರ್ಕಾರ ನಾವೆಲ್ಲ ಥರದ ಆದೇಶ ಕೊಡ್ತೀವಿ. ನಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಬೇಕು. ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಏನು ಸಂವಿಧಾನದ 73, 74th ಅಮೆಂಡ್ಮೆಂಟ್ ಪ್ರಕಾರ ಏನು ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡ್ತೀವಿ. ಸ್ಟ್ರಕ್ಚರ್ ಏನಿಲ್ಲ, ಕೆಲವೆಲ್ಲ ಅಬ್ಜೆಕ್ಷನ್ಸ್ ಆಗ್ತಾರೆ, ತಪ್ಪೇನಿದೆ, ಅವರವರ ವಿಚಾರದಲ್ಲಿ ಅಬ್ಜೆಕ್ಷನ್ ಆಗ್ತಾರೆ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿಯವ್ರು ಏನು ತೀರ್ಮಾನ ಮಾಡಬೇಕೋ ಮಾಡ್ತಾರೆ. ನಮ್ಗೇನು ತರಲ್ಲ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು, ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ವಿ ಆರ್ ರೆಡಿ ಅಂತೇಳಿ. ಅವ್ರೇನು ಟೈಮ್ ಲೈನ್ ಇತ್ತು, ಆ ಟೈಮ್ ಲೈನ್ ಪ್ರಕಾರ ಏನು ಬೇಕೋ ನಾವು ಮಾಡಿದ್ದೀವಿ ಅಷ್ಟೇ. ಇದು ಡಿಸಿಎಂ ಪ್ರತಿಕ್ರಿಯೆ. ಇನ್ನು ಬೆಂಗಳೂರನ್ನು ಪ್ರತಿನಿಧಿಸುವಂತ ಮತ್ತೊಬ್ಬ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಅವರು ಕೂಡ ಈ ಎಲೆಕ್ಷನ್ನ ಬಗ್ಗೆ, ಅಂದ್ರೆ 30ನೇ ತಾರೀಕಿನ ಡೆಡ್ ಲೈನ್ ಅನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ಮೇ ತಿಂಗಳಲ್ಲೇ ಎಲೆಕ್ಷನ್ ಮುಗಿಯುತ್ತೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಜನ ಯೋಚನೆ ಮಾಡಿ ಮತ ಹಾಕಿದ್ರೆ ನಾವು 5 ಪಾಲಿಕೆಯನ್ನು ಗೆಲ್ತೀವಿ. ಬೆಂಗಳೂರಿಗೆ ಕಾಂಗ್ರೆಸ್ಸೇ ಹೆಚ್ಚು ಕೊಡುಗೆ ಕೊಟ್ಟಿರೋದು. ಏರ್ಪೋರ್ಟು, ಮೆಟ್ರೋ, ಫ್ಲೈಓವರು ಇದೆಲ್ಲ ನಾವೇ ಮಾಡಿರೋದು. ಬಿಜೆಪಿಯವರು ಕಟ್ಟಡಗಳನ್ನು ಅಡ ಇಟ್ಟು ಹೋಗಿದ್ದಾರೆ. ಅವ್ರದ್ದು ಸಾಧನೆ ಏನಿಲ್ಲ, ಎಲ್ಲ ನಾವೇ ಮಾಡಿದ್ದು ಅಂತ ರಾಮಲಿಂಗಾರೆಡ್ಡಿ ಮಾತನಾಡಿದರು. 5 ಮಹಾನಗರ ಪಾಲಿಕೆಗಳು ದಕ್ಷಿಣದ್ದು ನೆನ್ನೆ ಒಂದು ಮೀಟಿಂಗು ಕೂಡ ಆಯಿತು ಪಂಚಮುಖಿ ಕಲ್ಯಾಣ ಮಂಟಪದಲ್ಲಿ. ಆಮೇಲೆ ನಮ್ಮ ಅಧ್ಯಕ್ಷರು ಕೆಟಗಿರಿನೇ ಆಗಿರಲಿಲ್ಲ, ಆಗಲೇ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅಂತೇಳಿ ಅಪ್ಲಿಕೇಶನ್ನು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ. ಜನರಲಲ್ಲಿ ಸ್ವಲ್ಪ ಜನ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ. ಉಳಿದಾಗೆ ರಿಸರ್ವೇಷನ್ಸು BCA, BCB ಅಥವಾ ಲೇಡಿ, ಜನರಲ್ ಲೇಡಿಲಿ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ. ಉಳಿದ ಸ್ವಲ್ಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.